ಗಾಯ್ಸ್ ಜಾಲಹಳ್ಳಿಯಿಂದ ರಾಯಚೂರಿಗೆ ಹೋದ್ವಿ. ಇದು ಜಾಲಹಳ್ಳಿ. ರಾಯಚೂರಿಂದ ಗದ್ವಾಲ್ ಜಂಕ್ಷನ್ ಟು ಮಂಗಳೂರು ಜಂಕ್ಷನ್ಗೆ ಹೋಗಿದ್ವಿ. ಈಗ ನಿಮ್ಮಲ್ಲಿ ಯಾರಾದ್ರೂ ಹೇಳ್ಬೋದು ಪರಿಚಯದಲ್ಲಿ ಏನಿದೆ ಮಹಾರಾಯ ಅಂತ. ಇದೆ ಸರ್. ಪರಿಚಯ ಆದ್ರೆ ನಾವು ನೀವು ಪರಸ್ಪರ ಹತ್ರ ಆಗ್ತೀವಿ. ಅಂದ್ರೆ ನನ್ನ ಮಾತು ಕೇಳಿದ್ರೆ ನಿಮಗೆ ಅಥವಾ ನಿಮ್ಮ ಮಾತು ಕೇಳಿದ್ರೆ ನನಗೆ ಒಂಥರ ಅನುಕಂಪ ಪೂರಿತವಾದ ವಾತಾವರಣ ನಿರ್ಮಿತವಾಗುತ್ತೆ. ಗಾಯ್ಸ್ ಮಂಗಳೂರು ಹೋಗ್ತಾ ಇದ್ದೀವಿ. 8:30 ನಮ್ಮ ಅಂಬೇಡ್ಕರ್ ಸರ್ಕಲ್ ಜಾಲಹಳ್ಳಿ ಇದ್ದೀವಿ. ನಾನು ನಾಗರಾಜ್ ಜೊತೆ ಜಾಲಹಳ್ಳಿಯಿಂದ ಅಮರಾಪುರ ಕ್ರಾಸಲ್ಲಿದ್ದೀವಿ ನೋಡಿ. ಈಗ ಹೋಗ್ತಾ ಇದ್ದೀವಿ, ದೇವದುರ್ಗಕ್ಕೆ ಹೋಗಬೇಕು. ಗಾಯ್ಸ್ ಜಸ್ಟ್ ದೇವದುರ್ಗಕ್ಕೆ ಬಂದಿದ್ದೀವಿ. ಈಗ ರಾಯಚೂರಿಗೆ ಹೋಗಬೇಕು. ಬನ್ನಿ ರಾಯಚೂರು ಬಸ್ ಹುಡ್ಕೋಣ. ಗಾಯ್ಸ್ ಇದೇ ಬಸ್ಸಲ್ಲಿ ರಾಯಚೂರು ಬಂದು ತಲುಪಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 9:30 ಆಗಿದೆ. ಸೊ ಗದ್ವಾಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಗಾಯ್ಸ್ ತುಂಬ ಹಸುವಾಗ್ತಾ ಇತ್ತು, ಅದಕ್ಕೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಬಂದು ಸಿಗ್ತೀವಿ ಗಾಯ್ಸ್. ಅಯ್ಯೋ ಕುಡುಕ್ ನನ್ನ ಮಗನೇ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ಗದ್ವಾಲ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 7 ಗಂಟೆಗೆ ಗದ್ವಾಲ್ಗೆ ಬಂದ್ವಿ. ಬನ್ನಿ ಈಗ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ. ವೆಲ್ಕಮ್ ಟು ರೈಲ್ವೆ ಸ್ಟೇಷನ್ ಗದ್ವಾಲ್. ವೆಲ್ಕಮ್ ಟು ಗದ್ವಾಲ್ ರೈಲ್ವೆ ಸ್ಟೇಷನ್. ಗಾಯ್ಸ್ ಇವ್ನು ನಮ್ಮ ಫ್ರೆಂಡು ನಾಗರಾಜ್ ಅಂತ. ನಾನು ಇವನು ಮಂಗಳೂರು ಹೋಗ್ತಾ ಇದ್ದೀವಿ. ಅವನು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಗಾಯ್ಸ್, ಯಾಕಂದರೆ ಫುಲ್ ನಿದ್ದೆ ಬಂದುಬಿಟ್ಟಿದೆ. ಗಾಯ್ಸ್ ಗದ್ವಾಲಿಂದ ಮಂಗಳೂರು ಹೋಗ್ತಾ ಇದ್ದೀವಿ. ಆ ಟೈಮಲ್ಲಿ ನೋಡಿ ಏರೋಪ್ಲೇನ್ ಹೋಗ್ತಾ ಇದೆ. ಎಲ್ಲರಿಗೂ ಚಿಕ್ಕ ವಯಸ್ಸಲ್ಲಿ ಏರೋಪ್ಲೇನ್ ಅಂದರೆ ಒಂಥರ ಖುಷಿ ಅಲ್ವಾ? ನೀವು ಗಾಯ್ಸ್ ವೆಲ್ಕಮ್ ಟು ಕೇರಳ. ಗಾಯ್ಸ್ ಇದು ಕೇರಳ ಕಾಸರಗೋಡು ಹೋಗುವ ದಾರಿಲಿದೆ. ಗಾಯ್ಸ್ ನೀವು ಜೀವನದಲ್ಲಿ ಒಮ್ಮೆ ಆದರೂ ಸಹ ಟ್ರೈನ್ನಲ್ಲಿ ಜರ್ನಿ ಮಾಡಲೇಬೇಕು ಗಾಯ್ಸ್. ವೆಲ್ಕಮ್ ಟು ಕನ್ನಡದ ಕಾಸರಗೋಡು. ಗಾಯ್ಸ್ ಈ ಪ್ಲೇಸು ಕೇರಳದ ನೀಲೇಶ್ವರಂನಲ್ಲಿದೆ. ವೆಲ್ಕಮ್ ಟು ತುಳುನಾಡು ಗಾಯ್ಸ್. ಜಸ್ಟ್ 10 ಗಂಟೆಗೆ ಇವಾಗ ರೀಚ್ ಆಗಿದ್ದೀವಿ ಗಾಯ್ಸ್. ಇದು ಕೊಟ್ಟರ ಕ್ರಾಸ್, ಇದೇ ರೋಡು ಕಾಲೇಜ್ ಹೋಗುತ್ತೆ ಗಾಯ್ಸ್. ವೆಲ್ಕಮ್ ಟು ಕರಾವಳಿ ಕಾಲೇಜ್ ಮಂಗಳೂರು. A few minutes later. ಗಾಯ್ಸ್ ಬನ್ನಿ ಇವಾಗ ಹೋಗ್ತಾ ಇದ್ದೀನಿ ಒಳಗಡೆ ಊಟದ ಮನೆಗೆ. ಗಾಯ್ಸ್ ನೋಡಿ ಇವ್ರ ಹೆಸರು ವಿಶ್ವಣ್ಣ ಅಂತ. ಇವರು ತುಂಬ ಒಳ್ಳೆ ವ್ಯಕ್ತಿ. ಹೋದ ತಕ್ಷಣ ಆರಾಮಿದ್ದೀರಾ ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳಿದರು. ಆಮೇಲೆ ನಾನು ಚಂದ್ರಣ್ಣ ಎಲ್ಲಿ ಅಂತ ಕೇಳಿದೆ, ಅವರು ಬರ್ತಾರೆ ಅಂತ ಹೇಳಿದರು. ಆಮೇಲೆ ನೋಡಿ ಊಟ ಮಾಡಿ ಚಿಕನ್ ಇದೆ ತಿನ್ನಿ ಅಂತ ಹೇಳಿದರು. ಇಲ್ಲ ಕೆಲಸ ಇದೆ ಅದಕ್ಕೆ. ಶಿವಣ್ಣ ಎದ್ದೇಳು ಮಾರ, ಗಾಡಿ ಬಂತು ಬೇಗ, ಟೈಮ್ ಇಲ್ಲ. ನಾನು ಬರ್ಪೆ. ಓಕೆ ಸರ್, ನಾನು ಬರ್ಪೆ. ಓಕೆ ಗಾಯ್ಸ್ ಕಾಲೇಜಿಗೆ ಬಂದಿದ್ದೆ, ಎಲ್ಲ ಕೆಲಸ ಮುಗೀತು. ಈಗ ಮರಳಿ ಮನೆಗೆ ಹೋಗ್ತಾ ಇದ್ದೀನಿ. ಅಯ್ಯಯ್ಯೋ, ಕಾರ್ಯಕ್ರಮ ಮುಗಿಯೋ ಸಮಯ ಹತ್ರ ಬರ್ತಾ ಇದೆ ಅಲ್ಲ. ಸಮಯ ಇಷ್ಟು ಬೇಗ ಕಳೆದೋಯ್ತಲ್ಲ ಅಂತ ದುಃಖನೂ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು ಹೇಳಿ, ಆಲ್ ಗುಡ್ ಥಿಂಗ್ಸ್ ಮಸ್ಟ್ ಕಮ್ ಟು ಎನ್ ಹೇಳ್ತಾರಲ್ಲ ಹಾಗೆ. ಸ್ನೇಹಿತರೆ, ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ.